ಗದಗ್ನಾಗ ಇದು ಯಾವ ಪ್ಲೇಸ್ ಅಂಥೇಳಿ ಗದಗ್ನವ್ರು ಯಾರು ಇದ್ರೆ ಕಮೆಂಟ್ ಮಾಡಿರಿ. ನಾವಿವತ್ತು ಹೊರಗೆ ಹೋಗಿದ್ವಿ, ಬ್ಯಾಂಕಿಗೆ ಹೋಗಿದ್ವಿ. ಗೊತ್ತಿತ್ತಲ್ಲ ಬ್ಯಾಂಕಿಗೆ ಹೋದ್ರೆ ಎಷ್ಟು ಕೆಲಸ ಇರ್ತೈತಿ ಅಂತೇಳಿ ಎಷ್ಟೊತ್ತನ ಅಲ್ಲೇ ಕುಂತ್ವಿ. ಪಾಪ ನನ್ನ ಮಗಳು ಅಲ್ಲೇ ಮಲ್ಕೊಂಡೆ ಬಿಟ್ಲು. ಹಂಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಟಾಗ ಮನೆಗೆ ಒಂದು ಪಾರ್ಸಲ್ ಬಂದಿತ್ತು. ನನ್ನ ಮಗಳದ್ದು ಕ್ಯೂಟ್ ಡ್ರೆಸ್ ಬಂದಿತ್ತು. ಅಂದರೆ ಒಂದು ಫೋಟೋಶೂಟ್ ಮಾಡೋಕೆ ಆಕೆಗೆ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ನನಗಂತೂ ಪರ್ಸ್ನಲ್ ಡ್ರೆಸ್ ತುಂಬ ಇಷ್ಟ ಆಯಿತು. ಇವ್ರು ನೋಡ್ರಿ ನನ್ನ ಮಗಳಿಗೆ ಹೆಂಗೆ ಮಾಡಾತಾರ, ಕಾಡ್ಸಾಕ ಕುಂತ್ಬಿಟ್ಟಾರ. ಈವ್ನಿಂಗ್ ಆದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ಬೇಕಲ್ಲ ತಿನ್ನಕ್ಕೆ, ಅದಕ್ಕೆ ನಾನು ಚುರುಮುರಿ ಮಾಡಾತಿದ್ದೆ. ಚುರುಮುರಿ ಮಾಡಿ ನನ್ನ ಮಗಳ ಜೊತೆ ಆಟ ಆಡ್ಕೊಂತ ಹಂಗೆ ನಿಂತಿದ್ದೆ. ಆಕೆ ಇವತ್ತು ಸೊಪ್ಪಾಗ್ಬಿಟ್ಟಾಳ್ರಿ. ಯಾಕಂತಂದ್ರೆ ಆಕೆಗೆ ನೆಗಡಿ ಆಗಿಬಿಟ್ಟೈತಿ ಮತ್ತು ಹಲ್ಲು ಬರಾಕತ್ತಾವಲ್ಲ, ಅದಕ್ಕೆ ಸ್ವಲ್ಪ ಡಲ್ ಆಗ್ಯಾಳ. ಸಾಯಂಕಾಲ ಆದ ತಕ್ಷಣ ನಾನು ನಮ್ಮತ್ತೆ ಸ್ವಲ್ಪ ಚುಮ್ಮುರಿ ಮತ್ತು ಚಹಾ ಕುಡ್ದು ನನ್ನ ಮಗಳು ನೋಡ್ರಿ ನಿದ್ದೆ ಮಾಡಾತ್ಲು. ಮುಖ ನೋಡಿ ನನಗಂತೂ ಒಂಥರ ಆಗಾಕುಂತಿತ್ತು. ನನ್ನ ಮಗಗೆ ಈವ್ನಿಂಗ್ ಸ್ವಲ್ಪ ಹಾಲು ಕುಡಿಯೋಕೆ ಕೊಟ್ಟೆ. ಮತ್ತು ಆಮೇಲೆ ಇನ್ನೊಂದು ಸ್ವಲ್ಪ ಥಂಡಿ ಭಾಳ ಐತಿ ಅಂತೇಳಿ ಆಮ್ಲೆಟ್ ಮಾಡ್ಕೊಂಡು ತಿಂದ್ವಿ. ಆಮ್ಲೆಟ್ ನಂತರ ನಂಗೆ ಭಾಳ ಇಷ್ಟ. ಈ ರೀತಿ ಕಲರ್ಫುಲ್ ಆಗಿದ್ರೆ ಚಲೋ ಕಾಣಿಸ್ತೈತಲ್ಲ. ಸೊ ಫೈನಲ್ ಆಗಿ ಇದು ಈ ಥರ ಕಾಣಿಸಾಕುಂತಿತ್ತೆ ನೋಡ್ರಿ. ಎಲ್ಲಿಂದ ಬಂದು ಓಯ್ ಅಲ್ಲೇ ನಿಂಗೆ ಮಾರಕ್ಕೆ ಬಂದಿದ್ರೆ ಅಲ್ಲಿ ಕೊಟ್ಟು ತಂದೀವಿ, ನಾವು ಪೈಸಾ ಕೊಟ್ಟು ತಿಂದೀವಿ ನಿನ್ನ. ನೀವು ಹೋಗ್ಬಿಡು ವಾಪಸ್, ನಮಗೆ ಬೇಡ. ಹೋಗಿ ವಾಪಸ್ ಹೋಗಿ, ನೀನು ಹೋಗ ಹೋಗ. ಹಂಗೆ ನನ್ನ ಮಗಗೆ ಸ್ವಲ್ಪ ಕಾಡ್ಸಾಕುಂತಿದ್ದೆ. ಅವ್ರ ತಂಗಿ ಸಾಕ್ಸ್ ತೊಗೊಂಡು ಕೈಗೆ ಹೊಕ್ಕೊಳತ್ತಿದ್ದ. ಇವತ್ತಿಂದೇ ಹಿಂಗೆ ಎಂಡ್ ಆಯಿತು. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ರಿ. ಥ್ಯಾಂಕ್ ಯು.